ಜೆಸಿಬಿಗೆ ಡೀಸೆಲ್ ಹಾಕುವಾಗ ನೀವು ಮಾಡುವ 5 ತಪ್ಪುಗಳನ್ನು ನಿರ್ಲಕ್ಷಿಸಿದರೆ ದೊಡ್ಡ ಮಟ್ಟದಲ್ಲಿ ಅಪಾಯಕಾರಿತೆ ಜೆಸಿಬಿ ಇಂಜಿನ್. ಸೊ ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ರಕ್ಷಾಬಂಧನ್ ಎಲ್ಲರಿಗೂ. ವೈಷ್ಣವಿ ಎಂಟರ್ಪ್ರೈಸ್ ಸಾಗರ ಇವರಿಂದ. ಸೊ ಯಾವ ಥರ ಅಂದರೆ, ಈಗ ಜೆಸಿಬಿಗೆ ಡರ್ಟಿ ಡೀಸೆಲ್ ಹಾಕೋದ್ರಿಂದ, ಡರ್ಟಿ ಡೀಸೆಲ್ ಅಂದರೆ ತುಂಬ ಕೊಳಕ ಡೀಸೆಲ್ ಹಾಕೋದ್ರಿಂದ ಯಾವಾಗಲೂ ಒಂದು ಧೂಳು ಅಥವಾ ಕಸ ಇದ್ದರೆ ಫ್ಯೂಯಲ್ ಸಿಸ್ಟಮ್ಗೆ ಸಮಸ್ಯೆ ಆಗ್ಬೋದು. ಅದರಿಂದ ಒಳ್ಳೆ ಡೀಸೆಲ್ನ ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಯಲ್ ಫಿಲ್ಟರ್ ಮತ್ತು ಇಂಜಿನ್ ಫ್ಯೂಯಲ್ ಫಿಲ್ಟರ್ ಕಡಿಮೆ ಆಗ್ಬೋದು, ಅದರಿಂದ ಸಾಮರ್ಥ್ಯ. ಅದರಿಂದ ಇಂಜಿನ್ ಆಯಿಲ್ ಫಿಲ್ಟರ್, ಡೀಸೆಲ್ ಫಿಲ್ಟರ್ಸನ್ನ ಸ್ವಲ್ಪ ಆದಷ್ಟು ಮಟ್ಟಿಗೆ ಚೇಂಜಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಟ್ಯಾಂಕ್ನಲ್ಲಿ ನೀರು ಸೇರುವುದನ್ನು ತಪ್ಪಿಸಬೇಕು. ಟ್ಯಾಂಕ್ನಲ್ಲಿ ನೀರು ಸೇರೋದನ್ನು ತಪ್ಪಿಸೋದ್ರಿಂದ ಟ್ಯಾಂಕ್ ಕೆಪಾಸಿಟಿ ಮತ್ತು ಫ್ಯೂಯಲ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆವಾಗ ಸರಿಯಾಗಿ ಮೇಂಟೈನ್ ಮಾಡೋದನ್ನ ಇದು ಮಾಡಬೇಕಾಗತ್ತೆ. ಇನ್ನೊಂದು ಪಾಯಿಂಟ್, ಲೋ ಫ್ಯೂಯಲ್ನಲ್ಲಿ ನಿರಂತರವಾಗಿ ಓಡಿಸಬಾರ್ದು. ನಿರಂತರವಾಗಿ ಓಡಿಸೋದ್ರಿಂದ ಲೋ ಫ್ಯೂಯಲ್ನಲ್ಲಿ ಹೈಡ್ರಾಲಿಕ್ ಪಂಪು ವರ್ಕಿಂಗ್ ಕಂಡೀಷನ್ ತುಂಬಾ ಕಡಿಮೆ ಆಗುತ್ತೆ ಮತ್ತು ಡೀಸೆಲ್ ಪಂಪ್ಗಳು ಬಹಳ ಬೇಗ ಕೆಲಸಕ್ಕೆ ಬರ್ತವೆ. ಯಾವಾಗಲೂ ತುಂಬ ಕಡಿಮೆ ಫ್ಯೂಯಲ್ ಇಟ್ಟು ಓಡಿಸೋದ್ರಿಂದ ಪ್ರಾಬ್ಲಮ್ಗಳು ತುಂಬಾ ಜಾಸ್ತಿ ಆಗುತ್ತವೆ. ಸೊ ಸರ್ವಿಸ್ ಇಂಟರ್ನಲ್ ಮಿಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಸರ್ವಿಸ್ನ ಮಿಸ್ ಮಾಡಿ ಓಡಿಸ್ಬೇಡಿ. ಎಲ್ಲದಕ್ಕೂ ಸರ್ವಿಸ್ನ ನೀಟ್ ಮಾಡಿ ಆಮೇಲೆ ಪರ್ಫೆಕ್ಷನ್ ಇಟ್ಟು ಓಡಿಸಿದ್ರೆ ತುಂಬಾ ಚೆನ್ನಾಗಿರ್ತವೆ ಇಂಜಿನ್ ಮತ್ತು ಗೇರ್ ಬಾಕ್ಸ್, ಹೌಸಿಂಗ್, ಟೋಟಲ್ ಓವರಾಲ್ ಹೈಡ್ರಾಲಿಕ್ ಸಿಸ್ಟಮ್ ಎಲ್ಲದೂ. ಇಂಜಿನ್ ಆಯಿಲ್ ಫ್ಯೂಯಲ್ ಫಿಲ್ಟರ್ ಮೇಂಟೆನೆನ್ಸ್ ಅನ್ನು ನಿರ್ಲಕ್ಷಿಸಬೇಡಿ ಯಾವುದೇ ಕಾರಣಕ್ಕೂ. ಅದನ್ನೆಲ್ಲದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಓವರಾಲ್ ಜೆಸಿಬಿ ಇಂಜಿನ್ ಸ್ಮೂತ್ ಆಗಿರಲಿಕ್ಕೆ ಜೆಸಿಬಿ ಇಂಜಿನ್ ಆಯಿಲ್ ಕಂಪಲ್ಸರಿ 500 ಅವರಿಗೆ ಚೇಂಜ್ ಮಾಡಿ, ಭಾಳ ಅನುಕೂಲಕರವಾಗಿರುತ್ತೆ. ಇನ್ನಷ್ಟು ಮಾಹಿತಿ ಬೇಕಿದ್ರೆ ವಿಡಿಯೋವನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೈಷ್ಣವಿ ಎಂಟರ್ಪ್ರೈಸ್ ಸಾಗರ. JCB engine oil max. It's important JCB. Please change the oil in time. The more information, please contact Vaishnavi Enterprises, Sagara. System online. ಸೊ ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಎಂಟರ್ಪ್ರೈಸ್ ಸಾಗರದಿಂದ. ಸೊ ನಾನು ಸತೀಶ್ ಅಂತೇಳಿ. ಸೊ ಪ್ರಾಬ್ಲಮ್ ಏನಂದರೆ, ಇವಾಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಜೆಸಿಬಿ ಯಾಕೆ ಬಂದ್ಬಿಟ್ಟು ಮೈಲೇಜ್ ಕೊಡ್ತಾ ಇಲ್ಲ ಅನ್ನೋ ಒಂದು ಪ್ರೊಸೆಸ್ಗೆ ಹೋದರೆ ಮೇಯ್ನಾಗಿ ಬರುವಂಥದ್ದು ಮೇಂಟೆನೆನ್ಸ್. ಸೊ ಮೇಂಟೆನೆನ್ಸ್ ಬಂದ್ಬಿಟ್ಟು ಯಾವ ಥರ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅದು ಬಿಟ್ಟರೆ ನಾರ್ಮಲ್ ನಾವು ಯೂಸೇಜ್ ಮಷಿನ್ ಯಾವ ಥರ ನಡ್ಸ್ಕೊಳ್ತಾ ಇದ್ದೀವಿ, ಆಮೇಲೆ ವರ್ಕಿಂಗ್ ಕೆಪಾಸಿಟಿ, ವರ್ಕಿಂಗ್ ಕೆಪಾಬಿಲಿಟಿ, ವರ್ಕಿಂಗ್ ಯಾವ ಥರ ನಾವು ಮಾಡ್ತಾ ಇದೀವಿ ಮೆಷಿನ್ ಬಗ್ಗೆ, ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಸೊ ಮೊದಲನಾಗ ನಾವು ಹೇಳ್ಬೇಕಾದ್ರೆ ಏರ್ ಫಿಲ್ಟರ್ಸ್. ಸೊ ಏರ್ ಫಿಲ್ಟರ್ಸ್ ಇದನ್ನ ಬಂದ್ಬಿಟ್ಟು ಒಳ್ಳೆ ಏರ್ ಪೊಲ್ಯೂಷನ್ ಇಂಜಿನ್ಗೆ ಸಪ್ಲೈ ಮಾಡದೇ ಇದ್ದಾಗ ಅಥವಾ ಫಿಲ್ಟರ್ಗಳು ಚೇಂಜ್ ಮಾಡದೇ ಇದ್ದಾಗ ನಾರ್ಮಲ್ ಆಗಿ ಡೀಸೆಲ್ ಕನ್ಸಂಪ್ಷನ್ ಬಹಳ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಯಲ್ ಫಿಲ್ಟರ್ಸ್. ಎರಡನೇ ಫ್ಯೂಯಲ್ ಫಿಲ್ಟರ್ ಬಂದ್ಬಿಟ್ಟು ತುಂಬಾನೇ ಕ್ಲಿಯರ್ ಇಲ್ಲದೆ ಇದ್ರೆ, ಫಿಲ್ಟರ್ಸ್ ಚೇಂಜ್ ಇನ್ ಟೈಮ್ಗೆ ಚೇಂಜ್ ಮಾಡದೇ ಇದ್ದಾಗ ಆಗುವಂಥದ್ದಾಗಲಿ, ಸೊ ನಾರ್ಮಲ್ ಆಗುವಂಥದ್ದಾಗಲಿ, ಆ ಥರದಲ್ಲಿದ್ದಾಗ ಡೀಸೆಲ್ ಕನ್ಸಂಪ್ಷನ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಆಮೇಲೆ ಇಂಜಿನ್ ಆಯಿಲ್ ಇನ್ ಟೈಮ್ಗೆ ಚೇಂಜ್ ಮಾಡಿದೆ ನೋಡಿ, ನಾವೀಗ 550 ಮಾಡಿದ್ರೆ ಪ್ರಾಬ್ಲಮ್ ಇರಲ್ಲ. ಸೊ ಅದು ನೆಕ್ಸ್ಟ್ ಬಂದ್ಬಿಟ್ಟು 600-700 ತನಕ ಹೊಡೆದಾಗ ಇಂಜಿನ್ ಆಯಿಲ್ ತೇವಾಂಶ ಬಂದ್ಬಿಟ್ಟು ಕಡಿಮೆ ಆಗಿ ಆಯಿಲು ವರ್ಕಿಂಗ್ ಆಗ್ತಾ ಗಟ್ಟಿಯಾಗಿ ಅದು ಇನ್ನೊಂಥರ ಪ್ರಾಬ್ಲಮಿಗೆ ಕನ್ವರ್ಟ್ ಆಗುತ್ತೆ. ಅವಾಗ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಇಂಜಿನು ಪ್ರಾಪರ್ಲಿ ವರ್ಕಿಂಗ್ ಮಾಡದೇ ಇರೋವಂಥದ್ದು ತುಂಬಾನೇ ಪ್ರಾಬ್ಲಮ್ಗಳಾಗುವಂಥದ್ದು ನಮ್ಮ ಕಣ್ಮುಂದೆ ತುಂಬಾನೇ ನಡೆದಿದ್ದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಜೆಕ್ಟರ್ಗಳು ಸರಿಯಾಗಿ ಕೆಲಸ ಮಾಡದೇ, ಡೀಸೆಲ್ ಕನ್ಸಂಪ್ಷನ್, ಡೀಸೆಲ್ಗಳು ಬರ್ನ್ ಆಗದೆ ಇದ್ದಾಗ, ಫ್ಯೂಯಲ್ ಸಫಿಷಿಯೆಂಟ್ ಆಗಿ ಇಂಜಿನ್ಗೆ ಮೂವ್ ಆಗದೆ ಇದ್ದಾಗ, ಈ ಥರದ್ದೆಲ್ಲ ಆಗದೆ ಇದ್ದಾಗ ನಾರ್ಮಲ್ ಆಗಿ ನಾವು ಮೈಲೇಜ್ನ ಕಳ್ಕೊಳ್ಳೋಂಥ ಸಾಧ್ಯತೆ ತುಂಬಾ ಹೆಚ್ಚಿರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು RPM 12, 13, 14 ಆ ಆವರೇಜಲ್ಲಿ ಇಟ್ಟು 18, ಆವರೇಜಿಂದ 18, 19, 16 ಆ ಥರದಲ್ಲಿ ಟರ್ನ್ ಮಾಡಿದಾಗ ಡೀಸೆಲ್ ಕನ್ಸಂಪ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುವಂಥದ್ದು. ಮತ್ತು ಲೋಡಿಂಗ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಮಷಿನ್ ಲೋಡಿಗೆ ಸಂಬಂಧಪಟ್ಟಾಗೆ ಅದರೊಂದು ಕೆಪಾಬಿಲಿಟಿ ಇರುತ್ತೆ. ಅದನ್ನು ಮೀರಿ ಹೋದಾಗ ಡೀಸೆಲ್ ಕನ್ಸಂಪ್ಷನ್ ಬಹಳ ಕಡಿಮೆ ಆಗುವಂಥದ್ದು ಚಾನ್ಸಸ್ ತುಂಬಾನೇ ಇರ್ತವೆ. ಸೊ ಅದಕ್ಕಾಗಿ ನಾವು ಯಾವುದೇ ರೀತಿಯಲ್ಲಿ ಅಂದರೆ ಈ ಮಷಿನನ್ನು ನಡ್ಸ್ಕೊಂಡು ಹೋಗೋ ರೀತಿ ಯಾವುದೇ ಕ್ರಮಗಳು ಇರ್ತಾವಲ್ಲ, ಅವನ್ನ ರಾಂಗ್ ಆಗಿ ಅಪ್ಲೈ ಮಾಡಬಾರ್ದು. ನೀಟಾಗಿ ಸರಿಯಾಗಿ ಅಪ್ಲೈ ಮಾಡೋದ್ರಿಂದ
ತುಂಬಾ ಒಳ್ಳೆ ಪ್ರೋಗ್ರೆಸಿವ್ ರಿಪೋರ್ಟ್ಗಳು ಸಿಗ್ತವೆ. ಆಪರೇಟರ್ ಕಮ್ ಓನರ್ ಆದರೂ ಒಳ್ಳೆ ಡೀಸೆಲ್ ಮೈಲೇಜ್ನ ತೆಗಿತಾ ಇದ್ದಾರೆ ಆ್ಯಕ್ಚುಲಿ. ಸೊ ನಾವು ಆಪರೇಟರ್ಗಳಂತಲ್ಲ ಓನರ್ಗಳಂತಲ್ಲ ಬಹಳ ಮೇಂಟೆನೆನ್ಸ್ ಮುಖ್ಯ ಆಗಿರುತ್ತೆ ಮಷಿನ್ಗೆ. ಯಾವ ಥರ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಒಂದು ಮಷಿನ್ಗೆ ಯಾವ ಲೆವೆಲಿಗೆ ನಾವು ಕೆಲಸ ಮಾಡ್ತೀವೋ ಅದೇ ಥರನೇ ಆ ಮಷಿನ್ ಮೇಂಟೆನೆನ್ಸ್ ಮಾಡೋದ್ರಿಂದ ಬಹಳ ಅನುಕೂಲವಾಗಿರುತ್ತೆ. ಇಂಜಿನ್, ಗೇರ್ ಬಾಕ್ಸ್, ಹೌಸಿಂಗ್ ಎಲ್ಲನೂ ನಾವು ನೀಟಾಗಿ ಮೇಂಟೈನ್ ಮಾಡೋದ್ರಿಂದ ಮಷಿನ್ ಒಳ್ಳೆ ಗುಣಮಟ್ಟದಲ್ಲಿ ವರ್ಕಿಂಗಲ್ಲಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅವಾಗ ಪ್ರಾಬ್ಲಮ್ಗಳಾಗುವಂಥದ್ದು, ಗೇರ್ ಬಾಕ್ಸ್ ಬಿಚ್ಚುವಂಥದ್ದು, ಹೌಸಿಂಗ್ ಪ್ರಾಬ್ಲಮ್ ಆಗುವಂಥದ್ದು, ಇಂಜಿನ್ ಪ್ರಾಬ್ಲಮ್ ಆಗೋದು, ಇಂಜಿನ್ ಸೀಸು, ಆಮೇಲೆ ಇಂಜಿನ್ ಆಯಿಲ್ ಚೇಂಜ್ ಮಾಡದಿದ್ದಾಗ, ಟೈಮ್ ಟು ಟೈಮ್ ಸರ್ವಿಸ್ ಮಾಡದಿದ್ದಾಗ, ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಾದಾಗ ಒಂದೊಂದೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿ ಕೊನೆಗೆ ಮಷಿನ್ನೇ ಪ್ರಾಬ್ಲಮ್ಮಲ್ಲಿ ಸಿಲುಕಿಸಿ ನಾವು ದುಡ್ಡನ್ನು 1000ದಲ್ಲಿ ಹೋಗೋದನ್ನ ಲಕ್ಷದಲ್ಲಿ ಖರ್ಚು ಮಾಡೋವಂಥದ್ದು ಪರಿಸ್ಥಿತಿ ತುಂಬ ನೋಡಿದ್ದೀವಿ. ಅದಕ್ಕಾಗಿ ಒಂದೊಳ್ಳೆ ಮಷಿನ್ ಇಟ್ಟಾಗ ಅದಕ್ಕೆ ತಕ್ಕಂಗೆ ಮೇಂಟೆನೆನ್ಸ್ ಮಾಡಿದ್ರೆ ಬಹಳ ಅನುಕೂಲಕರವಾಗಿರುತ್ತೆ. ಮತ್ತು ಬಂದ್ಬಿಟ್ಟು ಮಷಿನ್ನು ಈಸಿಯಾಗಿ ಖರ್ಚಿಗೆ ಬರೋದಿಲ್ಲ. ಸೊ ಹಾಗಂತ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಏನೇ ಡೌಟ್ಸ್ ಇದ್ರೂ ಒಂದು ಫೋನ್ ಮಾಡಿ ಅಥವಾ ಅಂಗಡಿಗೆ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೈಷ್ಣವಿ ಎಂಟರ್ಪ್ರೈಸ್ JCBನ ಸಂಪರ್ಕಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.